ಹಾಯ್ ಫ್ರೆಂಡ್ಸ್, ಇದು ನೋಡಿ ಚೌಳಿಕಾಯಿ. ಇದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಹೆಚ್ಚಿನವರು ಪಾಪ ಇದು ಕಹಿ ಇರುತ್ತೆ ಅಂತೇಳಿ ಪಲ್ಯ ಮಾಡೋದಿಲ್ಲ. ಇನ್ನು ಕೆಲವರು ಅದು ಪಿತ್ತಾಂಶ ಅಂಥೇಳಿ ಪಲ್ಯ ಮಾಡೋದಿಲ್ಲ. ಆದರೆ ಇದು ಕಹಿನೂ ಬರಬಾರ್ದು, ಪಿತ್ತನೂ ಆಗಬಾರ್ದು ಅನ್ನೋದಕ್ಕೆ ನಾನೊಂದು ಟಿಪ್ಸ್ ಹೇಳ್ತಾ ಇದ್ದೀನಿ ನಿಮಗೆ. ಈ ಚೌಳಿಕಾಯಿಯನ್ನು ಯಾವಾಗಲೂ ಚೂರಿಯಿಂದ ಆಗಲಿ ಕತ್ತಿಯಿಂದ ಆಗಲಿ ಕಟ್ ಮಾಡಬಾರ್ದು. ನಾವು ಕೈಯಿಂದನೇ ತುಂಡು ಮಾಡಬೇಕು, ಆಗ ಕಹಿ ಬರೋದಿಲ್ಲ. ಒಂದಾಯಿತು. ಆಮೇಲೆ ಎರಡನೇದು ಪಿತ್ತಾಂಶ ಬಾರದ ಹಾಗೆ ಏನು ಮಾಡಬೇಕು ಅಂತಂದರೆ, ಇದು ಪಲ್ಯವನ್ನು ಮಾಡಿ ಪಲ್ಯ ಎಲ್ಲ ಮಾಡಿ ಆದಮೇಲೆ ಅದಕ್ಕೆ ಸ್ವಲ್ಪ ಬೆಲ್ಲವನ್ನು ಹಾಕಿ ಮಿಕ್ಸ್ ಮಾಡೋದ್ರಿಂದ ಪಿತ್ತ ಆಗೋದಿಲ್ಲ ಅನ್ನೋದಕ್ಕೆ ಇಷ್ಟಪಡ್ತೀನಿ. ಸೊ ಇಷ್ಟ ಆದರೆ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು. ಪ್ರತಿಯೊಬ್ಬರೂ ಸೇವನೆ ಮಾಡಿ ಚೌಳಿಕಾಯಿ.